ಎಲ್ರಿಗೂ ನಮಸ್ಕಾರ. ಸರ್ಕಾರಕ್ಕೆ ಇವತ್ತು ಏನು ಮನವಿ ಕೊಡ್ತಾ ಇದ್ದೀವಿ ಅಂದರೆ, ಅಲ್ಲ ಸ್ವಾಮಿ, ಬಡವರು ಬದುಕೋದೇ ತಪ್ಪ. ಯಾವುದೇ ರೀತಿಯಲ್ಲಿ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರಿಗೂ ಹೋಗಿ ಮನವಿ ಪತ್ರ ನೀಡಿದ್ವಿ. ಮತ್ತು ಮಾದೇಪುರ ಕಮಿಷನರ್ ಆಫೀಸ್ BBMP ಅಲ್ಲಿ ಹೋಗ್ಬಿಟ್ಟು ಮನವಿ ಪತ್ರ ತೊಗೊಂಡೋಗಿ ನೀಡಿದ್ವಿ. ಇವತ್ತು ಏಕಾಏಕಿ ಬಂದುಬಿಟ್ಟು ಇವತ್ತು BBMP ಕಡೆಯಿಂದ ಇವತ್ತು ಇದನ್ನು ಪೆಟ್ಟಿಗೆ ಮಾಡಿಸ್ಬೇಕಂದ್ರೆ 50,000 ರೂಪಾಯಿ ಆಗುತ್ತೆ ಸ್ವಾಮಿ. ಅವರು 9 ತಿಂಗಳು ಮಗು, ಆ ಮಗುನ ಹಾಕ್ಕೊಂಡು ಆ ಸೊಳ್ಳೆಗಳ ಖರ್ಚ್ಕೊಂಡು ನಾವು ಪುಟ್ಟಬತ್ತದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಪಾದಚಾರಿಗಳು ಓಡಾಡೋಕ್ಕೂ ಅವಕಾಶ ಇದೆ, ಆದರೆ ಬಡವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ಸ್ವಾಮಿ. ಬಂದುಬಿಟ್ಟು ಸರ್ಕಾರ ಹೇಳ್ತೈತೆ ಅಂತ ಹೇಳ್ಬಿಟ್ಟು ಏಕಾಏಕಿಗೆ ಬಂದುಬಿಟ್ಟು ಈ ಥರ ಎಲ್ಲ ಮಾಡೋಕ್ಬಿಟ್ರೆ ನಮ್ಮ ಜೀವನನೇ ಹೆಂಗೆ ಸ್ವಾಮಿ? ನಾವು ಗೌರ್ಮೆಂಟ್ ಸ್ಕೂಲಾಗಳು ಓದ್ತಾ ಇದ್ದಾರೆ ನಮ್ಮ ಮಕ್ಕಳು. ನಾವು ಅನ್ಯಾಯಕರು. ನಾವು ಇವತ್ತು ಕೆಲಸಕ್ಕೆ ಹೋದರೆಲ್ಲ ಏನಿಲ್ಲ, 25 ವರ್ಷದಿಂದ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ನಮಗೆ ಬಡವರಿಗೆ ನ್ಯಾಯ ಮಾಡಿಕೊಡಿ, ನಮಗೆ ಅವಕಾಶ ಮಾಡಿಕೊಡಿ. ಏಕಾಏಕಿ ಈ ಥರ ಯಾವುದೇ ರೀತಿಯಲ್ಲಿ ಈ ಥರ ತೊಂದರೆ ಕೊಡಬೇಡಿ ಬಡವ್ರಿಗೆ. ಅಲ್ಲ, ಮೇನ್ ರೋಡಲ್ಲಿ ಹೇಳಿರೋದು ಕೃಷ್ಣ ಬೈರೇಗೌಡ ಸಾಹೇಬರು ಸಬ್ ರೋಡಲ್ಲಿ ಬಂದುಬಿಟ್ಟು ಇವತ್ತು ತೆರವುಗೊಳಿಸ್ತಾ ಇದ್ರೆ ಇವತ್ತು ಇಷ್ಟು ಜನ ಬೀದಿಗೆ ಬಂದಿದ್ದೀವಿ ಸ್ವಾಮಿ. ನಮ್ಮ ಮಕ್ಕಳು ಮರಿ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಸರ್ಕಾರ ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಈ ಥರ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ಹೇಳುತ್ತಾ ಈ ಥರ ನೀವು ಅಧಿಕಾರಿಗಳು ಹೇಳ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಕಾಏಕಿ ಬಂದು ಇವತ್ತು ಈ ಥರ ಅನ್ಯಾಯ ಆಗೋಗ್ಬಿಟ್ಟಿದೆ ಸ್ವಾಮಿ. ಇವತ್ತು ಯಾರು ಸ್ವಾಮಿ, ಅವರು 9 ತಿಂಗಳು ಮಗುನ ಎತ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾವುದೇ ರೀತಿಯಲ್ಲಿ ಈ ಥರ ಸರ್ಕಾರ ಮಾಹಿತಿ ತಗೋಬೇಡಿ, ನೀವು ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ಬಡವ್ರಿಗೂ ಅವಕಾಶ ಕೊಡಿ ಸ್ವಾಮಿ ಬದುಕೋದಕ್ಕೆ. ನಾವಿಷ್ಟು ಹೇಳೋಕ್ಕೆ ಸರ್ಕಾರದಲ್ಲಿ DK ಸಾಹೇಬ್ರ ಹತ್ರ, ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ಕೊತೀವಿ. ಮೊದಲಿಗೆ ನಾನು ಸರ್ಕಾರಕ್ಕೆ ಗಮನಕ್ಕೆ ತರೋದೇನು ಅಂದರೆ, ಸರ್ಕಾರ ಏನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಲೆಕ್ಕದಲ್ಲಿ ಇತ್ತು, ಅದು ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ದಾಯಿತು. ಈಗ ಏನೋ ಸಚಿವರು ಕೃಷ್ಣ ಬೈರೇಗೌಡರು ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಕಡೆ ಒಳ್ಳೆ ಕೆಲಸ, ಒಂದು ಕಡೆ ನೋವಿನ ಕೆಲಸ ಸಂಗತಿ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ ಒಳ್ಳೆಯದು ಯಾರಿಗಾಗ್ತಾಯಿದೆ ಅಂದರೆ, ಐಷಾರಾಮಿ ಹೋಟೆಲ್ಗಳಿಗೆ, ಐಷಾರಾಮಿ ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಳ್ಳೆಯದಾಗ್ತಾಯಿದೆ. ನಿಜವಾಗ್ಲೂ ಅನ್ಯಾಯ ಆಗ್ತಾ ಇರೋದು ಬಡವರಿಗೆ ಸ್ವಾಮಿ. ಇವತ್ತು ಇಲ್ಲಿ ಸಬ್ ರೋಡ್ಗಳು ಏನು ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ಇದನ್ನು ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟರು. ಎಂಥ ಅಧಿಕಾರಿಗಳು ಬಂದೋದ್ರು, ಸುಮಾರು 20 ವರ್ಷಗಳಿಂದ ಏನೇನೋ ಮಾಡಿ ಇವ್ರನ್ನ ತೆಗೆಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಮಾನ್ಯ ದೇವರು ಕೃಷ್ಣ ಬೈರೇಗೌಡರು ಸಾಹೇಬರು ಒಂದು ಆದೇಶ ಕೊಟ್ಟರು, ಅಂಗಡಿಗಳನ್ನು ಫುಟ್ಪಾತವನ್ನು ತೆರವುಗೊಳಿಸಿ ಅಂತ. ಇಲ್ಲಿ ಅವರು ಹೇಳಿರೋದು 20% ತೆರವುಗೊಳಿಸಿ ಅಂತ. ಇಲ್ಲಿ ನಡೀತಾ ಇರೋದು ಅದನ್ನೇ ಆಧಾರಿತವಾಗಿಟ್ಕೊಂಡು, ಆ ಒಂದು ಆದೇಶವನ್ನು ಅಡ್ಡ ಇಟ್ಕೊಂಡು ಇಲ್ಲಿ ಸಬ್ ರೋಡ್ಗಳನ್ನು, ಬಡವರನ್ನು, ನಿರ್ಗತಿಕರನ್ನು, ದಿನಗೂಲಿ ಮಾಡೋರನ್ನ, ಇಲ್ಲಿ ಒಂದು ಹೊತ್ತು ಜೀವನ ಸಾಲ ಮಾಡಿಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗುವಂಥ ಬಡವ್ರನ್ನ, ಬಾಡಿಗೆ ಮನೆಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರನ್ನ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥವ್ರನ್ನ, ಮತ್ತು ಇದೇ ಜಾಗದಲ್ಲಿ ಗೋಮಾಳ ಕಳ್ಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳು ಕುಟುಂಬದವರು ಬೀದಿಗೆ ಬಂದು ಬೀದಿಯಲ್ಲಿ ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ದುರಾದೃಷ್ಟ. ನಾವೆಲ್ಲರೂ ಒಂದು ಕೆಲಸ ಮಾಡಿ ನಮ್ಮ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲಾದರೂ ಬೇರೆ ದೇಶಕ್ಕೆ ಕೆಲಸ ಕೂಲಿ ಕಾರ್ಮಿಕರಾಗಿ ದೇಶಕ್ಕೆ ಮಾರಾಟ ಮಾಡಿಬಿಡಿ. ಸರ್ಕಾರಕ್ಕೆ ನಾವು ದುಡ್ಡಿಲ್ಲ ಅಂದರೆ ತಗೊಳ್ಳಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ.